ಬಿಟ್ಬಿಟ್ಟಿತ್ತು. ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಕಿರು ಪರೀಕ್ಷೆ 2ರ ವಿವರಣೆಯನ್ನು ಇವತ್ತಿನ ತರಗತಿಯಲ್ಲಿ ನೋಡೋಣ. ಆನ್ಲೈನಲ್ಲಿ ನೋಡ್ತಿರುವ ಮಕ್ಕಳಿಗೆ ಮೊದಲು ಗೊತ್ತಿದೆ, ಮೊದಲು ಪರೀಕ್ಷೆ ಆಮೇಲೆ ವಿವರಣೆ. ಸೊ ನಿಮ್ಮೆಲ್ಲರ ಪರೀಕ್ಷೆ ಆಗಿದೆ. ಮೊದಲ ಪ್ರಶ್ನೆಯ ವಿವರಣೆ ನೋಡೋಣ. ಮೊದಲ ಪ್ರಶ್ನೆ ಹೀಗಿತ್ತು ಮಕ್ಕಳೇ, 2 ಅಂಕೆಯ ಅವಿಭಾಜ್ಯ ಸಂಖ್ಯೆಗಳ 2 ಅಂಕೆಗಳು ಅವಿಭಾಜ್ಯವಾಗಿರುವ ಸಂಖ್ಯೆಗಳು ಎಷ್ಟಿವೆ? ವಾಟ್ ಅ ಕ್ವೆಶ್ಚನ್. ಬಹಳ ಖುಷಿ, ಬಹಳ ಸುಂದರವಾಗಿದೆ. 4, 3, 2, 6 ಯಾವ್ಯಾವು 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 4 ಯಾವ್ಯಾವು 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 ನೋಡೋಣವಾ? ಮೊದಲು ಹೇಳಿ 100ರವರೆಗಿನ ಅಲ್ಲ 2 ಅಂಕೆ ಅವಿಭಾಜ್ಯ ಸಂಖ್ಯೆಗಳನ್ನ ಯಾವ್ಯಾವ ಇದೆ ಅಂತ ಹೇಳ್ರಿ. 11, 13, 17, 19, 23, 31, 37, 41, 53, 59, 61, 67, 71, 71, 73, 79, 83, 89, 97. 100ರವರೆಗಿನ 2 ಅಂಕೆ ಅವಿಭಾಜ್ಯ ಸಂಖ್ಯೆಗಳು ಇದ್ದಾವೆ ಎಷ್ಟು? ಅಥವಾ ಪ್ರಪಂಚದಲ್ಲೇ 2 ಅಂಕೆ ಅವಿಭಾಜ್ಯ ಸಂಖ್ಯೆಗಳು ಇರೋದಿಷ್ಟೇ, ಮತ್ತೆಂತ ಇದಕ್ಕೂ ಜಾಸ್ತಿ ಇದೆಯಾ? ಹಾಂ. ಸೊ ಇದರಲ್ಲಿ ಏನಂತ ಕೇಳಿದರೆ 2 ಅಂಕೆ ಅವಿಭಾಜ್ಯ ಸಂಖ್ಯೆಗಳ ಇವುಗಳ 2 ಅಂಕೆಗಳು ಅವಿಭಾಜ್ಯ ಆಗಿರ್ಬೇಕಂತೆ. ನೋಡ್ರಿ, ಒಂದು ಭಾಜ್ಯನೂ ಅಲ್ಲ ಅವಿಭಾಜ್ಯನೂ ಅಲ್ಲ, 1ರಿಂದ ಬರೋ ಎಲ್ಲ ಸಂಖ್ಯೆಗಳು ಡಿಲೀಟ್. ಒಂದು ನಿಮಿಷ. ಒಂದೊಂದು ಎಲ್ಲಿದೆ ತೆಗೆದುಬಿಡೋಣ. 2 ಅಂಕೆಗಳು ಅವಿಭಾಜ್ಯ ಸಂಖ್ಯೆಗಳು. ಈ ಅಂಕೆನೂ ಅವಿಭಾಜ್ಯ ಆಗಿರಬೇಕು, ಇನ್ನೊಂದು ಅಂಕೆನೂ ಅವಿಭಾಜ್ಯ ಆಗಿರಬೇಕು. 2 ಅಂಕೆಗಳು ಅವಿಭಾಜ್ಯ ಆಗಿರಬೇಕು. ಸೊ ಒಂದೊಂದು ಎಲ್ಲೆಲ್ಲಿ ಬರ್ತಾ ಇದೆ ಅದನ್ನೆಲ್ಲ ತೆಗೆದುಬಿಡೋಣ. 71 ಎಲ್ಲಿದೆ? ಇಲ್ಲಿದೆ, ಅದನ್ನು ಸಹ ತೆಗೆದುಬಿಡೋಣ. 1 ಅಂತೂ ಹೋಯ್ತು. 2 ಅವಿಭಾಜ್ಯ ಸಂಖ್ಯೆನಾ? ಓಕೆ, 2 ತೊಂದರೆ ಇಲ್ಲ. 3 ಇದೆ, 3 ಅವಿಭಾಜ್ಯ ಸಂಖ್ಯೆ. 4 ಬಂದರೆ ತಪ್ಪಾಗುತ್ತಲ್ವಾ? 4 ಅನ್ನೋದು ಭಾಜ್ಯ ಸಂಖ್ಯೆ. 4 ಎಲ್ಲೆಲ್ಲಿ ಬಂದಿದೆಯೋ ತೆಗೆದುಬಿಡೋಣ. 5 ಅನ್ನೋದು ಅವಿಭಾಜ್ಯ ಸಂಖ್ಯೆ. 6 ಅವಿಭಾಜ್ಯ ಸಂಖ್ಯೆನಾ? 6 ಎಲ್ಲೆಲ್ಲಿ ಬರ್ತದೋ ತೆಗೆದುಬಿಡೋಣ. 7 ಅವಿಭಾಜ್ಯ ಸಂಖ್ಯೆ. 8 ಅವಿಭಾಜ್ಯ ಸಂಖ್ಯೆಗೆ ಇಲ್ಲ, 8 ಎಲ್ಲೆಲ್ಲಿ ಬರ್ತದೋ ಅದನ್ನು ತೆಗೆದುಬಿಡೋಣ. 9 ಅವಿಭಾಜ್ಯ ಸಂಖ್ಯೆನಾ? 9 ತೆಗೆದುಬಿಡೋಣ. ಮಕ್ಕಳೇ, ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ಉಳಿತದವೆ? 2 ಅಂಕೆಗಳು ಅವಿಭಾಜ್ಯವಾಗಿರುವಂತಹ ಸಂಖ್ಯೆಗಳು. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. 3 ಅಲ್ಲಕಂದ 4 ಆಯಿತಾ? 23, 37, 53, 73 ಇದನ್ನು ಕಂಠಪಾಠ ಮಾಡೋಕ್ಕಾಗಲ್ಲ. ಆ ಸಂದರ್ಭಕ್ಕೆ ಅಲ್ಲೇ ಕುಂತು ಮಾಡುವಂಥ ಪ್ರಶ್ನೆ ಇದು. ಆದರೆ ಅವಿಭಾಜ್ಯ ಸಂಖ್ಯೆಗಳು ಕಂಠಪಾಠ ಆಗಿರಬೇಕಲ್ವ, ಅದು ಕಂಠಪಾಠ ಆಗಿರಬೇಕು. ಈ ಪ್ರಶ್ನೆನ ಕಂಠಪಾಠ ಮಾಡೋಕ್ಕಾಗಲ್ಲ. ಅವಿಭಾಜ್ಯ ಸಂಖ್ಯೆಗಳು ಗೊತ್ತಿದ್ರೆ ತಾನೇ ಮಾಡ್ಲಿಕ್ಕೆ ಸಾಧ್ಯ ಇದನ್ನು, ಈ ಥರ. ಹೌದಾ ಇಲ್ವಾ? ಎಸ್. ಪ್ರೀತಮ್ ದೇಸಾಯಿ, ಮುಂದಿನ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆ ಆಗಿದೆ? 121, 169, 169, 111, 169, 122. ಯಾವುದು ಅಲ್ಲಂದರೆ ಗ್ರೇಸ್ ಇರ್ತದೆ. 121 11ರ ಮಗ್ಗಿಯಲ್ಲಿ ಬರುತ್ತೆ. 111 3ರ ಬಾಧ್ಯತೆನ ಹೊಂದಿದೆ. 169 13ರ ವರ್ಗ ಆಗಿರುತ್ತೆ. 122 2ರ ಬಾಧ್ಯತೆನ ಹೊಂದಿದೆ. ಹೌದಲ್ರಿ? ಸೊ ಹಾಗಾಗಿ ಕೊಟ್ಟಿರುವ ಯಾವ ಸಂಖ್ಯೆಗಳು ಸಹ ಅವಿಭಾಜ್ಯ ಸಂಖ್ಯೆ ಅಲ್ಲ, ಅವೆಲ್ಲವೂ ಭಾಜ್ಯ ಸಂಖ್ಯೆಗಳು. ನೀವು ಗ್ರೇಸ್ ಅಂತ ತೊಗೊಬೋದು, ತೊಂದರೆ ಇಲ್ಲ. ಕೆಳಗಿನ ಯಾವ ಸಂಖ್ಯೆಗಳ ಮಧ್ಯೆ 2 ಅವಿಭಾಜ್ಯ ಸಂಖ್ಯೆ ಇದ್ದಾವೆ? 51ರಿಂದ ಅಲ್ರಿ 41ರಿಂದ 50ರವರೆಗೆ ಯಾವ್ಯಾವ ಇದ್ದಾವೆ? 41, 43, 42 ಇದ್ದಾವೆ. 2 ಅವಿಭಾಜ್ಯ ಸಂಖ್ಯೆ ಅಲ್ಲ. 51ರಿಂದ 60ರವರೆಗೆ 57 ಬರಲ್ಲಮ್ಮ, 59. ಓಕೆ. 71ರಿಂದ 80, 71, 73, 79. ಓಕೆ. 11ರಿಂದ 20 ಜಾಸ್ತಿ ಇದ್ದಾವೆ. 11, 13, 17, 19. ಕೇವಲ 2 ಮಾತ್ರ ಅವಿಭಾಜ್ಯ ಸಂಖ್ಯೆಗಳು ಇರುವ ಒಂದು ಆಯ್ಕೆ ಅಂದರೆ ಆಪ್ಷನ್ ಬಿ. ಅದು ಕೇವಲ 2 ಅವಿಭಾಜ್ಯ ಸಂಖ್ಯೆಗಳು ಬರ್ತವೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. 21ರಿಂದ 30ರವರೆಗೆ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ? 21ರಿಂದ 30ರವರೆಗೆ 21ರಿಂದ 30ರ
ವರೆಗೆ ನಡುವೆ ಬೇಡ, ವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆ ಇದ್ದಾವೆ? ಆಯ್ತು, ಇದ್ರ ನಡುವೆನೇ ಅಂತನ್ರಿ. 23, 29 ಎಷ್ಟಿದ್ದಾವೆ? 2. ಅಲ್ಲಿ ಹೌದು ಎರಡಕ್ಕೂ ಸಹ ಒಂದೇ ಉತ್ತರ ಬರ್ತದೆ. ಹೌದು, ನಡುವೆ ಅಂದರೆ ಈ ಥರ ನೋಡಬೇಕು. ವರೆಗೆ 21ರಿಂದ 30ರವರೆಗೆ ಅಂದರೆ ಇವೆರಡೂ ಸೇರಿಸಿ ನೋಡ್ಬೇಕು ನಾವು, ಆಯಿತಾ? 21ರಿಂದ 30 ಇದರ ನಡುವೆ ಅಂದರೆ ಇವನುಗಳನ್ನು ಬಿಟ್ಟು ಇದರ ನಡುವೆ ಏನು ಬರುತ್ತೆ ಅನ್ನೋದು ನೋಡಬೇಕು. ಶಬ್ದದಲ್ಲಿ ವ್ಯತ್ಯಾಸ ಆಗ್ತದೆ. ಗುಡ್, ಥ್ಯಾಂಕ್ ಯು ಚಿರು. 24ರಿಂದ 49ರವರೆಗಿನ 5ರಿಂದ ಭಾಗಿಸಲ್ಪಡುವ ಸಂಖ್ಯೆಗಳ ಮೊತ್ತ. 24ರಿಂದ 49ರವರೆಗಿನ 5ರಿಂದ ಭಾಗಿಸಲ್ಪಡುವ ಸಂಖ್ಯೆಗಳ ಮೊತ್ತ. 24ರಿಂದ 49ರವರೆಗೆ ಯಾವ್ಯಾವ ಬರ್ತವೆ? 5ರಿಂದ ಭಾಗಾಕಾರ ಭಾಗ 25, 30, 35, 40, 45. ನಂತರ 50 ಬರಲ್ಲಪ್ಪ, 49 ದಾಟ್ಬಿಡುತ್ತೆ ಕೃತಾರ್ಥ. 5ರ ಬಗ್ಗೆ ಹೇಳಬೇಡ್ರಿ, ಆಯಿತಾ? ಸೊ 5 3 15 ದಶಕ 1, 3 3 6 3 9, 9 + 8 17, 175 ಬರ್ತದೆ. ಕರೆಕ್ಟ್ ಶ್ರೀಲಕ್ಷ್ಮಿ? ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಮಾಡಿದ್ದೀರಿ ಎಲ್ಲರೂ? ಬಂದಿದೆಯಾ ಉತ್ತರ? ಬಂದಿದೆಯಾ? ಹಲೋ ರಾಮ್ ಪ್ರಿಯಾಂಶು, 625ರ ವರ್ಗಮೂಲ ಕಂಠಪಟ ಆಗಿದ್ರೆ ಬಹಳ ಸುಲಭ. ಕಂಠಪಟ ಆಗಿಲ್ಲ ಅಂದರೆ ಭಾಗಕಾರ ವಿಧಾನ ಅಥವಾ ಅವಿಭಾಜ್ಯ ಅಪವರ್ತನೀಕರಣ ಅಥವಾ ನಿಮ್ಮ ಫೇವ್ರೆಟ್ ಜಂಬೂ ಸವಾರಿ. 2 2 4 ಶೇಷ 2 25 ಕೆಳಗೆ ಬರುತ್ತದೆ. 2 2 ಸೇರಿಸಿದ್ರೆ 4 ಡ್ಯಾಶ್ ಡ್ಯಾಶ್ 4 5 20, 45 5 225. 45 5 ಮಾಡಿ ತೋರಿಸ್ಬೇಕಾ? ಓಕೆ, ಥ್ಯಾಂಕ್ ಯು. 25ರ ವರ್ಗಮೂಲ, ಕ್ಷಮಿಸಿ, 25 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, 729ರ ಘನಮೂಲ. ಮಕ್ಕಳೇ ಕಂಠಪಟ ಆಗಿದೆ ಅಂದರೆ ಭಾಳ ಸುಲಭ. ಇಲ್ಲ ಅವಿಭಾಜ್ಯ ಅಪವರ್ತನೀಕರಣ ಮಾಡ್ತಾ ಕೂರ್ಬೇಕಾಗುತ್ತೆ. ಜಂಬೂ ಸವಾರಿ ಮಾಡಬೇಕಾ? ಓಕೆ, ಥ್ಯಾಂಕ್ ಯು. 16ರ ಘಾತ 4, 16 to the power 4. ಇದು ಯಾವುದಕ್ಕೆ ಸಮ? ಆಪ್ಷನ್ ಎ ಗುರು, ಆಪ್ಷನ್ ಸಿ 16 16 16, ಇಲ್ಲ 16 ಮುಂದೆ 4 0. ಆಪ್ಷನ್ ಎ ಇದರಲ್ಲಿ ಬರೆಯುವಂಥದ್ದು ಏನಿದ್ದಿಲ್ಲ, ಹೌದಲ್ವಾ? ಕೆಳಗಿನವುಗಳಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆ ಅಲ್ಲ? ಯಾವುದು ಅಲ್ಲ? 57 19ರ ಮಗ್ಗೆಯಲ್ಲಿ ಬರುತ್ತೆ, 19 3 ಉಳಿದ ಯಾವ ಸಂಖ್ಯೆಗಳು ಬರೋದಿಲ್ಲ. ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು, ಯಾರ ಮಗ್ಗೆಯಲ್ಲೂ ಬರೋದಿಲ್ಲ, ಕೇವಲ ತನ್ನದೇ ಆದ ಮಗ್ಗಿ ಅಥವಾ 1ರ ಮಗ್ಗಿಯಲ್ಲಿ ಮಾತ್ರ ಬರ್ತದೆ, ಹೌದಲ್ವಾ? ಸೊ ಆಪ್ಷನ್ ಇದಕ್ಕೆ ಸರಿ ಅನ್ಬೋದು. ಮೊದಲ 4 ಭಾಜ್ಯ ಸಂಖ್ಯೆಗಳ ಮೊತ್ತ. ಭಾಜ್ಯ ಸಂಖ್ಯೆಗಳು ಯಾವ್ಯಾವಿದೆ? ಮೊದಲ 4 1 2 3 4 5 6 7 8 9 10 11 12 ಈ ಥರ. ಇಲ್ಲಿ ಒಂದಂತೂ ಭಾಜ್ಯನೂ ಅಲ್ಲ ಅವಿಭಾಜ್ಯನಲ್ಲ. 2 ಅವಿಭಾಜ್ಯ, 3 ಅವಿಭಾಜ್ಯ, 4 ಅವಿಭಾಜ್ಯ, 5 ಅವಿಭಾಜ್ಯ, 7 ಅವಿಭಾಜ್ಯ, 11 ಅವಿಭಾಜ್ಯ, ಹಿಂಗೆ ಹೋಗ್ತದೆ. ನಮ್ಮ 4 ಭಾಜ್ಯ ಸಂಖ್ಯೆಗಳಂದ್ರೆ ಇವೇ ಅಲ್ವಾ? ಮೊದಲನೇ ಭಾಜ್ಯ ಸಂಖ್ಯೆ 4 ಪ್ಲಸ್ 2ನೇ ಭಾಜ್ಯ ಸಂಖ್ಯೆ 6 ಪ್ಲಸ್ 3ನೇ ಭಾಜ್ಯ ಸಂಖ್ಯೆ 8 ಪ್ಲಸ್ 4ನೇ ಭಾಜ್ಯ ಸಂಖ್ಯೆ 9. ಈ 4 ಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು ಬರುತ್ತೆ ಮಕ್ಕಳೇ? 6 4 10, 9 + 8 17, 17 + 10 27, 27 27 27. ಹೌದು ಹೌದು, ಆಪ್ಷನ್ಗಳನ್ನು ಅದೇ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ಗಳನ್ನು ತಯಾರು ಮಾಡಿದ್ರೆ ಅದೇ ರೀತಿ. ಮುಂದಿನ ಪ್ರಶ್ನೆ, ಪ್ರತಿ ಅಂಕೆಯನ್ನು ಒಂದು ಬಾರಿ ಮಾತ್ರ ಉಪಯೋಗಿಸಿ 4 0 7 3 2 ಎಂಬ ಅಂಕೆಗಳಿಂದ ರಚಿಸಬಹುದಾದ ಅತಿ ದೊಡ್ಡ 5 ಅಂಕೆಯ ಸಂಖ್ಯೆ. ನೋಡಿರಿ, ದೊಡ್ಡ 5 ಅಂಕೆ ಸಂಖ್ಯೆ ಮಾಡಬೇಕಂದ್ರೆ ನಾವು ಯಾವ ಕ್ರಮದಲ್ಲಿ ಬರಿತೀವಿ? ದೊಡ್ಡದ್ರಿಂದ ಚಿಕ್ಕದು ಅಂದರೆ ಇಳಿಕೆ ಕ್ರಮ. 1 2 3 4 5. ದೊಡ್ಡದು ಯಾವುದಿದೆ? 7. ನಂತರ 4 3 2 0. ನಾವು ರಚಿಸಬಹುದಾದಂಥ 5 ಅಂಕೆ ಅತಿ ದೊಡ್ಡ ಸಂಖ್ಯೆ ಆಪ್ಷನ್ ಡಿನಾ ಬಿನಾ? ಡಿ. ಥ್ಯಾಂಕ್ ಯು. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ಬೋದು. ಓಕೆ, ಮುಂದಿನ ಪ್ರಶ್ನೆ, 3 5 4 0 7
ಎಂಬ ಅಂಕೆಗಳನ್ನು ಬಳಸಿ ಬರೆಯಬಹುದಾದ 5 ಅಂಕಿಯ ಅತಿ ಚಿಕ್ಕ ಸರಿ ಸಂಖ್ಯೆ ಯಾವುದು? ಎಲ್ಲವೂ ಬೆಸ ಸಂಖ್ಯೆ. ಕೊಟ್ಟಿರುವ ಸಂಖ್ಯೆಗಳಲ್ಲಿ ಇರೋದೊಂದೇ ಒಂದು ಸಮ ಸಂಖ್ಯೆ. ಆದರೆ ನೀವು ಗ್ರೇಸ್ ತಂಬೋದ ಇದಕ್ಕೆ? ಗೊತ್ತಿಲ್ಲ, ಚೆಕ್ ಮಾಡೋಣ. ನನಗೂ ಗೊತ್ತಿಲ್ಲ, ಚೆಕ್ ಮಾಡೋಣ. 5 ಅಂಕೆಯ ಅತಿ ಚಿಕ್ಕ ಸರಿ ಸಂಖ್ಯೆ. ಮೊದಲು ಚಿಕ್ಕ ಸಂಖ್ಯೆ ಮಾಡೋಣ, ಆಮೇಲೆ ಏನು ಮಾಡೋಣ? ಸಮ ಸಂಖ್ಯೆ ಮಾಡೋಣ. ಚಿಕ್ಕ ಸಂಖ್ಯೆ ರಚನೆ ಮಾಡಬೇಕು. 1 2 3 4 5. ಚಿಕ್ಕದ್ರಿಂದ ದೊಡ್ಡದು ಬರಿಬೇಕು, ಚಿಕ್ಕದ್ರಿಂದ ದೊಡ್ಡದು ಬರಿಬೇಕು, ಚಿಕ್ಕದ್ರಿಂದ ದೊಡ್ಡದು ಬರಿಬೇಕು. ಆದರೆ 5 ಅಂಕೆ ಸಂಖ್ಯೆ ಆಗಲಿಲ್ಲ, 0 ಅಲ್ಲದ ಸಂಖ್ಯೆಯಿಂದ ಸ್ಥಾನ ಪಲಟ ಮಾಡಬೇಕು. ಹೌದಪ್ಪ, ಮೊದಲು ಇದನ್ನೇ ಕೊಟ್ಟಿದ್ದಾರಾ? ಆಮೇಲೆ ಇದನ್ನು ಕೊಟ್ಟಿದ್ದಾರಾ? ಆದರೆ ಸರಿ ಸಂಖ್ಯೆನ ಅದು? ಚಿಕ್ಕ ಸಂಖ್ಯೆ ಆಯಿತು, ಸಮ ಸಂಖ್ಯೆ ಬೇಕು. ಸಮ ಸಂಖ್ಯೆ ಬೇಕಂದ್ರೆ ಇಲ್ಲಿಂದ ಹುಡುಕ್ತಾ ಬರೋಣ. 4 ಇಲ್ಲಿದೆ ಸಮ ಸಂಖ್ಯೆ, ಅಲ್ಲಿಗೆ ಸ್ಥಾನ ಪಲಟ ಮಾಡೋಣ. 3 0 ಇಲ್ಲೇ ಇರ್ತದೆ, 5 ಇಲ್ಲಿಗೆ ಬರ್ತದೆ, 7 ಇಲ್ಲಿಗೆ ಬರ್ತದೆ, 4 ಕೊನೆಗೆ ಹೋಗ್ತದೆ. ಆಪ್ಷನ್ ಸಮ ಸಂಖ್ಯೆ ಇರೋದು ಅದೊಂದೇ ಸರ್. ನಾವು ನೇರವಾಗಿ ಆಪ್ಷನ್ ಡಿ ಅಂತ ಹಾಕ್ಬೋದು ಅಂತ ನೀವು ಹೇಳ್ತಾ ಇದ್ದೀರಿ. ಕರೆಕ್ಟ್ ಇದೆ. ಸೊ ಐ ಥಾಟ್ ನಾನೇನು ಅಂದ್ಕೊಂಡಿದ್ದೆ, ಇದು ಆಪ್ಷನ್ ತಪ್ಪಿದೆ ಅಂತ ಅಂದ್ಕೊಂಡ್ಬಿಟ್ಟೆ. ಭಗವಂತನ ನೋಡಿದಾಗ ಆ ಥರ ಅನಿಸ್ತು ನನಗೆ. ಓಕೆ, ಮುಂದಿನ ಪ್ರಶ್ನೆ. 3 ಏನಪ್ಪ? ಹಾಗೆ 3 ಅಂಕಿಯ ಅತಿ ಚಿಕ್ಕ ಭಾಜ್ಯ ಸಂಖ್ಯೆ. ಮೊದಲು ಹೇಳ್ರಿ, 3 ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು? ಇದು ಭಾಜ್ಯನಾ? ಮತ್ತೆಂತ 3 ಅಂಕಿಯ ಅತಿ ಚಿಕ್ಕ ಭಾಜ್ಯ ಸಂಖ್ಯೆ ಇದೆ? ಆಪ್ಷನ್ ಡಿ ಅಷ್ಟೇ ಮಾರ್ರೆ. 4ರಿಂದ ಭಾಗವಾಗುವ ಅತಿ ಚಿಕ್ಕ 3 ಅಂಕೆ ಸಂಖ್ಯೆ. 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು? 100. ಇದು 4ರಿಂದ ಭಾಗ ಆಗುತ್ತಾ? ಅಷ್ಟೇ. ಆಪ್ಷನ್ ಬಿ. ಮುಗೀತು ಮಾರ್ರೆ, ಅಷ್ಟೇ. 4ರಿಂದ ಭಾಗ ಆಗಲ್ವಾ? ಅಷ್ಟೇ ಮಾರ್ರೆ. ಆಪ್ಷನ್ ಬಿ ಅದಕ್ಕೆ ಸರಿಯಾದ ಉತ್ತರ. ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆ 8, 6 ಮತ್ತು 5ರ ಬಾಧ್ಯತೆಯನ್ನು ಹೊಂದಿಲ್ಲ? ಮಕ್ಕಳೇ, 8ರಿಂದ ಭಾಗಾಕಾರ ಆಗಬೇಕು ಅಂದರೆ ಅದು ಎಲ್ಲ ಸಮ ಸಂಖ್ಯೆನೇ ಆಗಿರಬೇಕು. ಹೌದಾ ಇಲ್ರಿ? ಇದು ಸಮ ಸಂಖ್ಯೆ ಇದೆಯಾ? ಇದು ಬಾಧ್ಯತೆ ಹೊಂದಿಲ್ಲ. 8ರಿಂದ ಹೊಂದಿಲ್ಲ ಅಂದಮೇಲೆ 6ರಿಂದ ಹೊಂದಿರಲ್ಲ, 5ರಿಂದ ಹೊಂದಿರ್ಬೋದು. 5 ಇದೆಯಲ್ಲ, 5ರ ಬಾಧ್ಯತೆ ನೇಮೇನಿದೆ? 5ರ ಬಾಧ್ಯತೆ ನೇಮೇನು? ಬಿಡಿ ಸ್ಥಾನದಲ್ಲಿ 0 ಇರಬೇಕು, ಇಲ್ಲ 5 ಇರಬೇಕು. 5ರ ಬಾಧ್ಯತೆ ಎಲ್ಲ ಸಂಖ್ಯೆಗಳು ಹೊಂದಿದ್ದಾವೆ. ಆದರೆ 8 ಮತ್ತು 6ರ ಬಾಧ್ಯತೆ ಹೊಂದಿರಬೇಕಂದ್ರೆ ಸಮ ಸಂಖ್ಯೆ ಆಗಿರಬೇಕು. ಆಪ್ಷನ್ ಎ ಸಮ ಸಂಖ್ಯೆ ಆಗಿಲ್ಲ, ಬೆಸ ಸಂಖ್ಯೆ ಆಗಿದೆ. ಹಾಗಾಗಿ ಆಪ್ಷನ್ ಎ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಮೊದಲ 3 ಅವಿಭಾಜ್ಯ ಸಂಖ್ಯೆಗಳ ಮತ್ತು ಮೊದಲ 3 ಸರಿ ಸಂಖ್ಯೆಗಳ ಒಟ್ಟು ಮೊತ್ತ ಎಷ್ಟು? ಮೊದಲ 3 ಅವಿಭಾಜ್ಯ ಸಂಖ್ಯೆಗಳ್ಯಾವು? 2, 3, 5. ಮತ್ತು ಮೊದಲ 3 ಸರಿ ಸಂಖ್ಯೆಗಳ ಒಟ್ಟು ಮೊತ್ತ, ಇದ್ರ ಮೊತ್ತ ಜೊತೆಗೆ 2, 4, 6 ಇವೇ ತಾನೇ ಮೊದಲ 3 ಸಮ ಸಂಖ್ಯೆಗಳು. ಇವುಗಳ ಒಟ್ಟು ಮೊತ್ತ ಎಷ್ಟು? 6, 4, 10, 10, 10, 20 ಪ್ಲಸ್ 2 22. ಈ ಥರನೂ ಕೂಡಿಸ್ಬೋದು. ಆಪ್ಷನ್ ಎ, ಆಪ್ಷನ್ ಎ, ಆಪ್ಷನ್ ಎ, ಆಪ್ಷನ್ ಎ. ಥ್ಯಾಂಕ್ ಯು. 7980ರಲ್ಲಿರುವ 9 ಮತ್ತು 8ರ ಮುಖಬೆಲೆಗಳಿಗೆ ಇರುವ ವ್ಯತ್ಯಾಸವೆಷ್ಟು? ನೆನಪಿದೆಯಾ? ಸಂಖ್ಯಾ ಪದ್ಧತಿ ಸ್ಥಾನ ಬೆಲೆ ಎಂಬ ಪಾಠದಲ್ಲಿ ಒಂದಾನೊಂದು ಕಾಲದಲ್ಲಿ ಮಾಡಿದ್ವಿ. ಅಲ್ಲಿ ಮುಖಬೆಲೆ ಮತ್ತು ಸ್ಥಾನ ಬೆಲೆ ಎಂಬ ಅಂಶಗಳಿದ್ವು. 7, 9, 8, 0. 9ರ ಮುಖಬೆಲೆ 9, 8ರ ಮುಖಬೆಲೆ 8. ಇವುಗಳಿಗಿರುವ ವ್ಯತ್ಯಾಸ ಆಪ್ಷನ್ ಸ್ಥಾನ ಬೆಲೆ ಇದೆಯಾ? ಸ್ಥಾನ ಬೆಲೆದು ಉತ್ತರ ಕೊಟ್ಟಿದ್ದಾರೆ. 9ರದು 900, 8ರದು 80 ಬರುತ್ತೆ. ಅವುಗಳ ವ್ಯತ್ಯಾಸ 820 ಬರುತ್ತೆ. ಓಹೋ, ಅದನ್ನು ಸಹ ಕೊಟ್ಟಿದ್ದಾರೆ. ಆಲ್ ರೈಟ್, ಮುಂದಿನ ಪ್ರಶ್ನೆ. 4096ರ ವರ್ಗಮೂಲ. ಇದನ್ನು ಮಾಡಬೇಕಾ? ನೆನಪಿದೆಯಾ? ಕ್ಲಾಸಲ್ಲಿ ಹೇಳ್ತಾ ಇದ್ವಿ ನಾವು, ವಿಶೇಷ ವರ್ಗ ಸಂಖ್ಯೆಗಳು 32ರ ವರ್ಗ 1024, 64ರ ವರ್ಗ 4000. ಗೊತ್ತಿರಬೇಕು, ಚೆನ್ನಾಗಿ ಕಲ್ತಿರಬೇಕು. ಬರ್ತದೆ ಪ್ರಶ್ನೆ, ಒಮ್ಮೊಮ್ಮೆ ಬಂದ್ಬಿಡ್ತದೆ. ಓಕೆ, 2 ಅಂಕಿಯ ಗುರುಗಳೇ, 2 ಅಂಕಿಯ ಅವಿಭಾಜ್ಯ ಸಂಖ್ಯೆಗಳು ಎಷ್ಟಿದ್ದಾವೆ? ಇರಲಿ, ತೊಂದರೆ ಇಲ್ಲ. 2 ಅಂಕಿಯ ಅವಿಭಾಜ್ಯ ಸಂಖ್ಯೆಗಳು ಎಷ್ಟಿದ್ದಾವೆ?
ಈಗ 1ರಿಂದ 100ರವರೆಗೆ 1ರಿಂದ 100ರವರೆಗೆ ಅಂದರೆ 1ರಿಂದ 100ರವರೆಗೆ ಅಂದರೆ 1ರಿಂದ 100ರವರೆಗೆ. ಈಗ ನೋಡಿರಿ ಈ ಥರ ಶುರು ಆಗುತ್ತಾ? ಕೇವಲ ಅವಿಭಾಜ್ಯ ಸಂಖ್ಯೆಗಳನ್ನಷ್ಟೇ ಬರೀತಿದ್ದೀನಿ ನಾನು. 2, 3, 5, 7, 11, 13, 17 ಈ ಥರ ಹೋಗಿ ಕೊನೆಗೆ 97 ನಂತರ ನಿಲ್ತದೆ. 1ರಿಂದ 100ರವರೆಗೆ ಇಷ್ಟು ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ. ಹೌದ್ರಿ? ಎಷ್ಟಿದ್ದಾವೆ? ಒಟ್ಟು ಎಷ್ಟಿದ್ದಾವೆ ಅಂತ ಹೇಳಿದ್ವಿ ನಾವೇ? ಒಟ್ಟು 25 ಅವಿಭಾಜ್ಯ ಸಂಖ್ಯೆ ಇದಾವೆ ಅಂತ ಹೇಳಿದ್ವಿ. ಆದರೆ ನಮಗೆ ಕೇಳಿರೋದೇನು 2 ಅಂಕಿ ಅವಿಭಾಜ್ಯ ಸಂಖ್ಯೆಗಳು. 2 ಅಂಕಿ ಅವಿಭಾಜ್ಯ ಸಂಖ್ಯೆಗಳು ಶುರುವಾಗೋದು ಇಲ್ಲಿಂದ ಬೇಕಾಗಿರೋದು ನಮಗೆ ಒಟ್ಟು 25 ಬೇಕಾಗಿಲ್ಲ. 25ರಲ್ಲಿ ಎಷ್ಟು ಕಡಿಮೆ ಆಗ್ತವೆ? ಈಗ 4. ಹಾಗಾದರೆ 25ರಲ್ಲಿ 4 ಕಡಿಮೆ ಆದರೆ ಮಕ್ಕಳು ಎಷ್ಟಾಗುತ್ತದು? ಆಪ್ಷನ್ ಎ. 2 ಅಂಕಿ ಅವಿಭಾಜ್ಯ ಸಂಖ್ಯೆಗಳು ಎಷ್ಟಿದ್ದಾವೆ? 21 ಇದ್ದಾವೆ. 1ರಿಂದ 100ರವರೆಗೆ ಅವಿಭಾಜ್ಯ ಸಂಖ್ಯೆಗಳು ಎಷ್ಟಿದ್ದಾವೆ? 25 ಇದ್ದಾವೆ. 101ರಿಂದ 200ರವರೆಗೆ ಅವಿಭಾಜ್ಯ ಸಂಖ್ಯೆಗಳು ಎಷ್ಟಿದ್ದಾವೆ? ಅವು ಸಹ 21 ಇದ್ದಾವೆ. 101ರಿಂದ 200ರವರೆಗೆ ಅವಿಭಾಜ್ಯ ಸಂಖ್ಯೆಗಳು ಎಷ್ಟಿದ್ದಾವೆ? 21 ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ. ಸೊ ಈ ರೀತಿ ನಾವು ಕಲಿಬೋದು ಮಕ್ಕಳೇ. 1331ರ ಘನಮೂಲ ಓಹೋ ನೋಡಿ, 20ರವರೆಗೂ ಸಹ ಘನಗಳು ಕಂಠಪಟ್ಟಾಗಿದ್ರೆ ಬಹಳ ಒಳ್ಳೆಯದು. ಆಯಿತಾ? ಸೊ ಹಾಗಾಗಿ ಇದು ಮಾಡಬೇಕಾ? ಘನಮೂಲ ಮಾಡಬೇಕಾ? ಓಕೆ, ಥ್ಯಾಂಕ್ ಯು. ಸೊ ಕಿರುಪರೀಕ್ಷೆ 2ರ ವಿವರಣೆ ಇಲ್ಲಿಗೆ ಮುಗಿಸ್ತಾ ಮುಂದಿನ ಕಿರುಪರೀಕ್ಷೆ ವಿವರಣೆ 3ರ ವಿವರಣೆಯೊಂದಿಗೆ ನಿಮ್ಮನ್ನು ಕಾಣ್ತೇನೆ ಅಂತ ಹೇಳ್ತಾ ಇವತ್ತು ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭ್ಯಾಸ ನಿರಂತರವಾಗಿರಲಿ. ನೆನಪಿಡಿ ಮಕ್ಕಳೇ, ಇದು ಈಸಿ ಪೀಸಿ ಕ್ಲಾಸಸ್ ನಿಮ್ಮ